ನೀ ಹಾಲು ತಿಕ್ಲಾರ್ದ ಹಾಲು ಕುಡಿದು ಬಿಟ್ಟಿನಿ. ಚಿ 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 ಚಿ. ಹಾಯ್ ಎಲ್ಲರಿಗೂ. ಇದೇನೇ ಇವತ್ತಿಂದ ಡಿಸೈನ್ದು ವಿಡಿಯೋ ಏನೂ ಇಲ್ಲ, ಟೈಲರಿಂಗ್ದು ಅಲ್ಲ, ಟ್ರಿಪ್ದು ವಿಡಿಯೋ ಐತಿ ಇದು. ಯಾಕಂದ್ರೆ ನಾವು ಭಾಳ ದಿನ ಆಗಿತ್ತು ಎಲ್ಲೂ ಟ್ರಿಪ್ಪಿಗೆ ಹೋಗಿದ್ದಿಲ್ಲ. ಅದಕ್ಕೆ ಇವರು 3 ಜನಕ್ಕೆ ಕರ್ಕೊಂಡು ಟ್ರಿಪ್ ಹೆಂಗೆ ಆಗ್ತೈತಿ ನೋಡಬೇಕು. ಸ್ಕೂಲು ರಜಾ ಇದ್ದಿದ್ದಕ್ಕೆ ನಾವು ದಾಂಡೇಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್. ಬಟ್ ಅದು ಇವರು ಫ್ರೆಂಡ್ಸು ಮತ್ತು ಇವರೆಲ್ಲ ಸೇರಿ ಫ್ಯಾಮಿಲಿ ಗೋವಾಕ್ಕೆ ಹೋಗೋಣ ಅಂಥೇಳಿ ಇದು ಮಾಡಿದ್ರು. ಮತ್ತು ಚೇಂಜ್ ಆಯ್ತು ಪ್ಲ್ಯಾನ್. ಕುಸುಗಲ್ಲಿಂದ ಒಂದು ಫ್ಯಾಮಿಲಿ ಇತ್ತು, ಎಲ್ಲರೂ ಸೇರಿ ಜಾಯ್ನ್ ಆಗಿ ಮತ್ತು ಅಲ್ಲಿಂದ ಈಗ ಹುಬ್ಳಿಗೆ ಬಂದು ರೀಚ್ ಆಗಿವಿ. 11 ಗಂಟೆ ಅಂತ ನಮ್ಗೆ ಹೇಳಿದ್ರು ಇವರು. ನಾವು 11 ಗಂಟೆಗೆ ರೆಡಿ ಆಗಿದ್ವಿ. ಬಟ್ ಅದು ಸ್ವಲ್ಪ ಲೇಟ್ ಆಯ್ತು ನಾವು ಬಿಡೋದು. ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡ್ರೆ ಆತಂತೇಳಿ ದಾರ್ಯಾಗ ಊಟ ಮಾಡಿಕೊಂಡು ಮತ್ತು ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ. 12:30 1 ಆಗಕ್ಕೆ ಬಂದಿತ್ತು ನಾವು ಹೋಗುವಾಗ. ಆಲ್ಮೋಸ್ಟ್ ಮಧ್ಯಾಹ್ನನ ಆಗಿಬಿಡ್ತು. ಈಗಿದು ಗೋವಾದ ದಾರಿ, ಎಲ್ಲಿ ನೋಡಿದ್ರು ಗಿಡನ ಕಾಣಿಸ್ತಾವೆ. ಬಟ್ ಘಾಟ್ ಸೆಕ್ಷನ್ ಇದ್ದಿದ್ದಕ್ಕೆ ಸ್ವಲ್ಪ ಅಲ್ಲಲ್ಲೇ ವಾಮಿಟ್ ಮಾಡ್ಕೊಂಡೆ ಹೋದ್ವಿ. ಸ್ವಲ್ಪ ದಾರಿ ಇತ್ತಂದ್ರೆ ಹೆಂಗಾರ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಸ್ವಲ್ಪ ದೂರ ದಾರಿ ಇತ್ತಂದ್ರೆ ಮಕ್ಕಳು ಕರ್ಕೊಂಡು ಹೆಂಗೆ ಹೋಗೋದು ಅಂತ ಬಿಟ್ಟು ಇಷ್ಟು ದಿನ ಆಗಿಬಿಟ್ಟಿತ್ತು ನಮ್ದರ. ಎಲ್ಲೂ ಹೋಗೋಕನ ಮನ್ಸು ಬರೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಮೇಂಟೈನ್ ಮಾಡೋಷ್ಟಿಗೆ ರಗಡಾಗಿರ್ತೈತಿ. ಹಂಗಂತೇಳಿ ಬಿಟ್ವಿ ಅಂದ್ರೆ ಅಡ್ಡಾಡ್ಬೇಕು ಅನ್ನೋದು ಆಸೆನೂ ಹೋಗಿಬಿಡ್ತೈತಿ. ಈಗ ಹುಡುಗರು ಸಣ್ಣ ಇದ್ದಿದ್ದಕ್ಕೆ ನಾನು ಎಲ್ಲೂ ಹೋಗೋಕನೇ ಇಷ್ಟಪಡೋದೇ ಇಲ್ಲ. ಯಾಕಂದ್ರೆ ರಗಡ್ ಮಾಡಿ ಕರ್ಕೊಂಡು ಬಂದುಬಿಡ್ತಾರೆ ಅವರು. ಆದರೆ ಹೇಳಿದ ಮಾತು ಕೇಳ್ತಾರೆ, ಅದಲ್ಲ. ಆದ್ರೆ ಮನೆಯೊಳಗೆ ನಾವು ಮನೆಯೊಳಗೆ ಅಡ್ಜಸ್ಟ್ ಆದಂಗೆ ಹೊರಗಡೆ ಅಡ್ಜಸ್ಟ್ ನಾವು ಆಗಂಗಿಲ್ಲ. ಅವ್ರಿಗೆ ಊಟ ಮಾಡಿಸೋದಾಗಲಿ, ಆಮೇಲೆ ಏನೋ ಇರ್ತಾವೆ, ಕಾಡಿಸ್ತಿರ್ತಾರೆ, ಅದು ಬೇಕು ಇದು ಬೇಕು ಅಂಥೇಳಿ. ಹಾಗಾಗಿ ಆಮೇಲೆ 3 ಜನ ಒಂದಾಗ್ತಾರೆ, ಸಣ್ಣವ್ರು ಭಾಳ ಗ್ಯಾಪ್ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಎಲ್ಲಿ ಹೊರಗೆ ಹೋಗ್ತಿದ್ದಿಲ್ಲ. ಇಲ್ಲೇ ದಾಂಡೇಲಿ ಹೋಗೋಣಂತನೇ ಅಂದ್ಕೊಂಡಿದ್ದೆ ನಾನು. ಇವರೆಲ್ಲ ಫ್ರೆಂಡ್ಸು ಸೇರಿ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದರು. ಹಾಗಾಗಿ ನೋಡೋಣ, ನಾನು ಗೋವಾಕ್ಕೂ ಹೋಗಿದ್ದೂ ಇಲ್ಲ, ಇರಲಿ ನೋಡೋಣ ಅಂಥೇಳಿ ಕರ್ಕೊಂಡು ಬಂದೆ. ಬಟ್ ಆದರೂ ಚಿಟ್ಟುಗೆ ಸ್ವಲ್ಪ ಅವತ್ತೊಂದು ದಿನ ಸ್ವಲ್ಪ ಊಟದ ಪ್ರಾಬ್ಲಮ್ ಆತಕ್ಕಿಗೆ. ಮಾರನೇ ದಿನ ಅವ್ರ ಪಾಪ ಹುಡುಕಿ ಕರ್ಡ್ ರೈಸ್ದು ಒಂದು ಅಂಗಡಿ ಹುಡ್ಕೊಂಡು ಬಂದಿದ್ರು. ಕರ್ಡ್ ರೈಸೇ ತರ್ತಿದ್ರು. ನೈಟು ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ಇಡ್ಲಿ ತಿನ್ನಿಸಿ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. 9 ಗಂಟೆಗೆ ನಾವು ರೀಚ್ ಆದ್ವಿ ಗೋವಾ. ಲೈಟ್ಸು, ಆಮೇಲೆ ಶಾಪ್ಸು, ಅಲ್ಲಿ ಬಟ್ಟೆ ಶಾಪ್ ಆಗಲಿ, ಆಮೇಲೆ ಅವು ಡಾನ್ಸು ಮತ್ತು ಅವೆಲ್ಲ ನೋಡೋಕ್ಕನ ಕಣ್ಣು ಸಾಲಲ್ಲ. ಬಟ್ ಮನ್ಯಾಗ ಸ್ವಲ್ಪ ಹಾದಿ ಒಳಗೆ ಬಜ್ಜಿ ತಿನ್ಸಿದ್ರಿಂದ ಆಕೆ ಸ್ವಲ್ಪ ವಾಮಿಟ್ ಮಾಡ್ಕೊಂಡು ಬಿಟ್ಲೆ ನನ್ನ ಮೇಲೆ. ಸಾರಿ ಮಮ್ಮಿ, ನಂಗೆ ಗೊತ್ತಾಗಿಲ್ಲ, ನಿದ್ದಿಗಣ್ಣಾಗ ಅನ್ನಕತ್ತಿದ್ಲೆ, ಏನೂ ಮಾಡೋಕ್ಕೂ ಬರೋಂಗಿಲ್ಲ. ಮತ್ತು ನಾನು ಫ್ರೆಶ್ ಆದೆ. ಆಕೆಗೂ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟೆ, ನೀರಿತ್ತು. ಅದಕ್ಕೆ ಆಕೆಗೆ ಡ್ರೆಸ್ ಚೇಂಜ್ ಮಾಡಿ ರೂಮ್ದೊಂದು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಕತ್ತಿದ್ದೆ. ಇಲ್ಲಿ 4 ಫ್ಯಾಮಿಲಿಗೆ 4 ರೂಮ್ ಬುಕ್ ಮಾಡಿದ್ರು ಇವರು ಎಲ್ಲರೂ ಸೇರಿ. ಅದಕ್ಕೆ ನಾನಂತೂ ಮೊದಲು ಫ್ರೆಶ್ ಅಪ್ ಆಗಿ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡಿದ್ದೆ. ಯಾವಾಗ ಒಂದು ಸಲ ಹೋಗ್ತೀನಿ ಅಂಥೇಳಿ ಅನಿಸಿತ್ತು ರೂಮ್ ಒಳಗೆ. ಅದೆಲ್ಲ ದಾರಿ ಒಳಗೆ ನೋಡೋಕ್ಕೆಲ್ಲ ಎಷ್ಟು ಚಲೋ ಅನ್ನಿಸ್ತಿತ್ತು. ಬಟ್ ನನಗೆ ನೋಡುವಷ್ಟು ಇದನ್ನು ಇದ್ದಿದ್ದಿಲ್ಲ, ಪೇಷನ್ಸು ಇದ್ದಿದ್ದೇ ಇಲ್ಲ. ಕುಂತೂ ಭಾಳ ಇದು ಬ್ಯಾಕ್ ಪೇನ್ ಇತ್ತು. ಹಾಗಾಗಿ ಜಾಸ್ತಿ ಅದ್ರದ್ದೇನು ವಿಡಿಯೋ ಮಾಡಿಲ್ಲ, ಜಸ್ಟ್ ನೋಡ್ಕೊತ ಬಂದೆ. ಹಂಗೆ ಇದು ಎಂಟ್ರೆನ್ಸಿಗೆ ಬಾತ್ರೂಮ್ ಇತ್ತು. ರೂಮ್ ಚಲೋ ಮೇಂಟೈನ್ ಮಾಡಿದ್ರು, ಎಲ್ಲ ಕ್ಲೀನಾಗಿ ಇತ್ತು. ಟಿಶ್ಯೂಯಿಂದ ಹಿಡಿದು ಎಲ್ಲ ಇಟ್ಟಿದ್ರು. ಸಣ್ಣ ಸೋಪು, ಆಮೇಲೆ ಹ್ಯಾಂಡ್ ವಾಶು, ಶಾಂಪೂ ಎಲ್ಲ ಇತ್ತು. ಈ ಥರ ಬಾತ್ರೂಮ್ ಐತಿ. ಯಾರಿಗಾದ್ರು ಬರೋರು ಇದ್ರಂದ್ರೆ ಇಲ್ಲಿ ಬರೋಕಡ್ಡಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಹೇಳಿದರು, ಇದು ಒಳ್ಳೆ ರೇಂಜು, ರೀಸನಬಲ್ ತೊಗೋತಾರೆ ಇಲ್ಲಿ ಅಂತ ಹೇಳಿದರು. ಅದ್ರದ್ದು ಡೀಟೇಲ್ಸ್ ನಾನು ಹಾಕ್ತೀನಿ ನೆಕ್ಸ್ಟ್ ಮುಂದೆ ನೋಡ್ತಾ ಇರಿ ವಿಡಿಯೋ. 2 ಬೆಡ್ ಇತ್ತು, ಒಂದು ಸಿಂಗಲ್ ಬೆಡ್ ಟೈಪ್ ಇತ್ತು, ಆಮೇಲೆ ಡಬಲ್ ಬೆಡ್ ಇತ್ತು. ಫ್ಯಾಮಿಲಿ ಸ್ಟೇ ಮಾಡೋಕ್ಕೆ ಅಡ್ಡಿಲ್ಲ. ಬೆಡ್ಡೂ ಚಲೋ ಇತ್ತು. 2 ಸ್ಟೋರ್ ಮಾಡೋಕ್ಕೆ ಸಣ್ಣ ಟಿಪಾಯಿಗತ್ತೆ ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಇಟ್ಟಿದ್ರು. ಆಮೇಲೆ ಟಾವೆಲ್ಸ್ ಆಗಲಿ, ಆಮೇಲೆ ಒಂದು ದೊಡ್ಡದು ಬೀರು ಇಟ್ಟಿದ್ರು. ನಾವು ಏನಾರ ವಸ್ತು ಒಯ್ದಿರ್ತೀವಲ್ಲ ಅವನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಳಕ್ಕಂಥೇಳಿ.
ನಾನು ಬ್ಯಾಗನ್ನೇ ಇಟ್ಟಿದ್ದೆ, ಇನ್ನೂ ಇದು ಮಾಡಿಲ್ಲ, ಹಂಗೆ ಬ್ಯಾಗ್ ಇಟ್ಟಿದ್ದೆ. ಆಮೇಲೆ ಮಾಡ್ಕೊಂಡ್ರಾತಂತ ಹೇಳಿ ಸ್ವಲ್ಪ ಟಯರ್ಡೂ ಆಗಿತ್ತು, ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ನೋಡೋಣ ಅಂಥೇಳಿ ಊಟ ಹೇಳಿದ್ರು ಇವರು. ಅದಕ್ಕೆ ಊಟ ಗೀಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಎಲ್ಲ ಇಟ್ಕೊಂಡ್ರಾತಂತ ಹೇಳಿ. ಲಾಕರ್ ಸಹ ಇತ್ತು ಇದ್ರೊಳಗೆ, ನಾವೇನಾರು ಅಮೌಂಟ್ ಅದೆಲ್ಲ ತೊಗೊಂಡು ಬಂದ್ರೆ ಅದ್ರೊಳಗೆ ಹಾಕ್ಕೊಂಡು ಇಟ್ಕೋಬೋದು ಅಂಥೇಳಿ. ಆಮೇಲೆ ಇದು ನೀರು ಕಾಸ್ಕೊಳಕ್ಕೆ, ಆಮೇಲೆ ಏನಾರ ಟೀ ಕಾಫಿ ಏನಾರು ಮಾಡ್ಕೋಬೋದು ಅಂಥೇಳಿ ಒಂದು ಜಗ್ ಕೊಟ್ಟು ಇಟ್ಟಿದ್ರು. ಮತ್ತು ಒಂದು ಫ್ರಿಜ್ ಏನಾರ ಬೇಕಂದ್ರೆ ಇಟ್ಕೋಬೋದು. ನೀರಿನ ಬಾಟಲ್ ತೊಗೊಂಡು ಬಂದಿದ್ರಿ ಇವರು, ಅದಷ್ಟೇ ಇಟ್ಟಿದ್ವಿ ನಾವು. ಜಾಸ್ತಿ ಬಿಸಿಲಿರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಲಿ ಅಂಥೇಳಿ. ಈ ಕಡೆ ಒಂದು ಸಣ್ಣ ಪ್ಯಾಸೇಜ್ ಗತೆ ಐತಿ, ರೂಮಿನ ಅಟ್ಯಾಚ್ ಆಗಿ ಕರ್ಟನ್ ಹಾಕಿದ್ರು. ಸದ್ಯಕ್ಕೆ ನಾನು ಓಪನ್ ಮಾಡ್ತೀನಿ, ಈಗ ತೋರಿಸ್ತೀನಿ ನಿಮಗೆ ಯಾವ ಥರ ವ್ಯೂ ಐತೆ ಅಂಥೇಳಿ. ಇದು ಗ್ಲಾಸ್ದು ಡೋರ್ ಇತ್ತು, ನಮಗೆ ಬೇಕಂದ್ರೆ ಕರ್ಟನ್ ಹಾಕ್ಕೋಬೋದು, ಅಂದ್ರೆ ಹೊರಗಡೆ ಏನೂ ಕಾಣಂಗಿಲ್ಲ ಅಂಥೇಳಿ. ಇಲ್ಲಿ ಟೀಗೆ ಕುಡಿಯೋಕೆ, ಆಮೇಲೆ ಊಟ ಮಾಡಲಿಕ್ಕೆ ಸಾಯಂಕಾಲ ಹೊತ್ತು ಕುಂದ್ರಕ್ಕೆ ಚಲೋ ಅನ್ನಿಸ್ತಿತ್ತು. ಈಗಂತೂ 9 ಗಂಟೆ 9:30 10 ಬಂದಿರ್ಬೋದು ಟೈಮ್. ಮೊನ್ನೆ ನೋಡೋಕ್ಕಂದ್ರೆ ಇನ್ನೂ ನಿದ್ದಿನ ಗಾಡಿ ಒಳಗೆಲ್ಲ ನಿದ್ದೆ ಮಾಡಿದ್ರಲ್ಲ, ಹಾಗಾಗಿ ಬೇಗ ಮಲ್ಕೊಲಿಲ್ಲ ಅವರು. ಈ ಕಡೆ ಒಂದು ಫ್ಯಾಮಿಲಿ ಕುಂತು ಊಟ ಮಾಡಲಿಕ್ಕೆ ಎಲ್ಲ ಇದು ಇತ್ತು, ಸ್ಪೇಸ್ ಇತ್ತು. ಟೋಟಲಾಗಿ ಈ ಥರ ಕಾಣಿಸ್ತೈತಿ. ಭಾರಿ ಚಲೋ ಮೇಂಟೈನ್ ಮಾಡಿದ್ರು ರೂಮ್ ಅಂತೂ. ಇದು ಒಂದು ಮೆನು ಕೊಟ್ಟಿದ್ರು. ನಾಳೆ ಅಂದ್ರೆ ಬರೋರು ಈ ಹೋಟೆಲಿಂದ ಏನೇನು ಪ್ಯಾಕೇಜಸ್ ಇರ್ತಾವೆ ಅಂಥೇಳಿ ಇಷ್ಟಿಷ್ಟು ಅಮೌಂಟ್ ಕೊಟ್ಟರೆ ಇದೆಲ್ಲ ಮಾಡಿಸ್ತೀವಿ ಅಂಥೇಳಿ. ಆಮೇಲೆ ಇದು ಮೆನು ಕಾರ್ಡ್, ಏನಾರು ಬೇಕಂದ್ರೆ ನಾವು ಹೇಳಿದರೆ ಅವ್ರು ತೊಗೊಂಡು ಬಂದು ಕೊಡ್ತಾರೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕೀನಿ, ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಲ್ಪ ನನಗೆ ಅಡುಗೆ ಸ್ವಲ್ಪ ಸಪ್ಪು ಅನ್ನಿಸ್ತು, ನಮ್ಗೆ ಸ್ವಲ್ಪ ಜಾಸ್ತಿ ಉಪ್ಪು ಖಾರ ಬೇಕಾಗಿತ್ತು. ಅದು ಬಿಟ್ಟರೆ ಫುಡ್ಡು ಚಲೋ ಇತ್ತು. ಚಿಟ್ಟು ಚಿಟ್ಟಕ್ಕ ಚಿಟ್ಟು ಬಾ. ಊಟ ಲೈಟಾಗೆ ಮಾಡಿದ್ವಿ, ಯಾಕಂದ್ರೆ ಬರುವಾಗ ಬಜ್ಜಿ ಮತ್ತು ಚಹಾ ಎಲ್ಲ ತಿಂದು ಬಂದಿದ್ವಿ. ಟಯರ್ಡೂ ಆಗಿತ್ತು, ನನಗೇನು ಊಟನೂ ಬೇಡಾಗಿತ್ತು, ಹಂಗೆ ಮಲ್ಕೊಂಡು ಬಿಡ್ಬೇಕು ಅನ್ಸಕತ್ತಿತ್ತು. ಬಟ್ ಲೈಟಾಗಿ ತಿನ್ನೋಣ ಅಂತೇಳಿ ಸ್ವಲ್ಪ ದಾಲು ಮತ್ತು ಪರೋಟ, ಗೀ ರೈಸು ತರಿಸಿದ್ರು. ಇವರಿಗೆ ವೈಟ್ ರೈಸು ತರಿಸಿದ್ರು, ತೊಗೊಂಡು ಬಂದಿದ್ರು ಇವ್ರ ಪಾಪ. ಊಟ ಮಾಡಿಕೊಂಡು ಇದು ಮಾರನೇ ದಿನದ ಬೆಳಗ್ಗಿಂದು ಒಂದು ವ್ಯೂ ನೋಡ್ಬೇಕಂತೇಳಿ. ನನಗೆ ಡೈಲಿ ನಾನು 5:30 6 ಗಂಟೆಯಿಂದ ಎದ್ಬಿಡ್ತೀನಿ, ನನಗೆ ಬೇಗ ಎಚ್ಚರ ಆಗಿಬಿಡ್ತು. ಆದರೂ ಆ ಕಡೆ ಈ ಕಡೆ ಹೊಳ್ಕೊಂಡು ಮಕ್ಕೊಂಡಿದ್ದೆ. ಹಂಗೆ ಎದ್ದರೆ ಏನು ಮಾಡೋದು ಅಂಥೇಳಿ ಆ್ಯಕ್ಚುಲಿ 9-9:30ಗೆ ರೆಡಿ ಆಗಿದೆ ಅಂತ ಹೇಳಿದ್ರು. ಏನೂ ಕೆಲಸನೇ ಇರಲಿಲ್ಲ. ಆದರೂ ಹುಡುಗರಿಗೂ ಎಬ್ಸಿದೆ, ಯಾರೂ ಹೇಳಲೇ ಇಲ್ಲ. ಒಬ್ಬಾಕೆನೇ ಏನು ಮಾಡೋದು ಅಂಥೇಳಿ ವಿಡಿಯೋ ಆದ್ರೆ ಮಾಡೋಣ ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಆಗಿಂದ ಇವರೆಲ್ಲ ಎದ್ದರು, ಅವರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಆಮೇಲೆ ನಾಷ್ಟ ಸ್ವಿಗ್ಗಿ ಒಳಗೆ ಮಾಡಿದರು ಇಡ್ಲಿನ. ಸೊ ಇಡ್ಲಿ ವಡೆ ತಿಂದ್ಕೊಂಡು ರೆಡಿಯಾಗಿ ಪೋರ್ಟ್ ನೋಡೋಣ ಅಂಥೇಳಿ ಪೋರ್ಟಿಗೆ ಹೊಂಟಿದ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಅವ್ರ ಪಾಪ 3 ಜನಕ್ಕೊಂದೊಂದು ಕ್ಯಾಬ್ ಕೊಡಿಸ್ಬಿಟ್ಟಿದ್ರು. ನಮ್ಮ ಚಿಟ್ಟು ಅಂತೂ ಹಾಕೊಳ್ಳೇ ಇಲ್ಲ, ಹಾಕಿದಂಗೆ ತೆಗಿಯಾಕತ್ಬಿಟ್ಲೆ. ಬಟ್ ಜಾನು ನಾವೇನು ಹೇಳ್ತೀವಿ ಅದನ್ನು ಫಾಲೋ ಮಾಡೋದಕ್ಕೆ. ಹಾಕು ಅಂದ್ರೆ ಹಾಕ್ಕೊಂಡು ವಾಪಸ್ ರೂಮಿಗೆ ಬಂದು ತೆಗಿತಾ. ಮತ್ತು ಜಾನು ಹೋಗೋಣ ಅಂದ ತಕ್ಷಣ ಕ್ಯಾಬ್ ತೊಗೊಳ್ಳೆ ಅಂತೇಳಿ ಅನ್ನಕತ್ಬಿಟ್ಟಿದ್ಲೆ. ಒಂದು ಸಲ ಹೇಳಿದ್ದನ್ನು ಇದು ಮಾಡ್ಕೊತಾಳೆ. ಮೊನ್ನೆ ಎದಕ್ಕೂ ಅಡ್ಜಸ್ಟ್ ಆಗೋದೇ ಇಲ್ಲ ಆಕಿ, ಒಲ್ಲೆ ನಂಗೆ ಅಂತೇಳಿ ಅನ್ನಕತ್ತಿದ್ಲೆ. ಅವನ್ನೊಂದಿಷ್ಟು ಹಿಡ್ಕೊಳ್ಳುವಂಥದ್ದು ಕೆಲಸ ಆಯ್ತು. ಮತ್ತು ನಾನೊಂದು ಸ್ವಲ್ಪ ದೊಡ್ಡ ಬ್ಯಾಗ್ ತರಬೇಕಿತ್ತು, ಮೊನ್ನೆ ಒಂದು ಮಿನಿ ಬ್ಯಾಗಾರ ಒಯ್ಬೇಕಿತ್ತು. ನನಗೆ ಅದು ಇಟ್ಕೊಳಕ್ಕೆ ನೆನಪಾಗಿಲ್ಲ. ಸಣ್ಣದೊಂದು ವ್ಯಾನಿಟಿ ಬ್ಯಾಗ್ ತೊಗೊಂಬಂದಿದ್ದೆ, ಅದ್ರೊಳಗೆ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಮಾಡಿ ತೊಗೊಂಡು ಬಂದೆ. ಇದೇ ಪೋರ್ಟು. ಇದ್ರೊಳಗೆ ಅಂದ ಬರೀ ನೋಡೋದೇನು ಇರಲಿಲ್ಲ. ಇಲ್ಲಿ ಸುಮ್ಮನೆ ಬಿಸಿಲಾಗ ಹೋದ್ವಿ ಅನ್ನಿಸ್ತು ನನಗೆ. ಸ್ವಲ್ಪ ಎಂಜಾಯ್ಮೆಂಟ್ ಆಯ್ತು, ಅದೇನಿಲ್ಲ. ಬಟ್ ಹತ್ತಕ್ಕೆ ಸ್ವಲ್ಪ ಮೆಟ್ಲು ಇತ್ತು, ಬಿಸಿಲಿತ್ತು. ಆಮೇಲೆ ಈಗಿನ ಎತ್ಕೊಂಡು ಹೋಗೋಷ್ಟಿಗೆ ಅಂದ್ರೆ ರಗಡ್ ಆಗ್ಬಿಟ್ಟು ನನಗಾರೆ. ಅಂಥ ಪರಿ ಏನು ನೋಡೋದಿರಲಿಲ್ಲ ಅಂತೇಳಿ ಅಂದೆ ನಾನು. ಆದರೆ ಹುಡುಗರು ಎಂಜಾಯ್ ಮಾಡಿದ್ರು. ಮಾನ್ಯ ಹತ್ತಕ್ಕೆ ಅಳಾಕತ್ಬಿಟ್ಟಿದ್ಲೆ. ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು. ನಾನಾರ ಬರೀ ನೆರಳು ನೋಡಕತ್ತಿದ್ದೆ. ಡೈಲಿ ಹೊರಗೆ ಹೋದ್ರೆ ಏನಾರ ಒಂದು ರೂಢಿ ಇರ್ತೈತೆ. ನಾವು ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ಏನಿಲ್ಲ. ಯಾವಾಗಾರ ಬಿಸಿಲಿಗೆ ಹೋಗ್ಬಿಟ್ವಿ ಅಂದ್ರೆ ನೀರಾಗಿನ ಮೀನಾಗ ಹೊರಗೆ ಹೋಗ್ದಂಗೆ ಆಗಿಬಿಟ್ಟಿರ್ತೈತಿ. ಇದೇನು ಮೊದಲಿನ ಕಾಲದ ಜೈಲ್ ಅಂತ ಒಂದು ಫಿಲಮ್ನಾಗ ಅದು 3RR ಏನೋ ಆಯ್ತಲ್ಲ, ಅದು ಆ ಟೈಪ್ ಇತ್ತಿದೆ ಜೈಲ್ ಅಂತ.
ಒಳಗೆಲ್ಲ ದೊಡ್ಡ ದೊಡ್ಡದು ಜೈಲಿಂದು ಇದು ರೂಮ್ಸ್ ಎಲ್ಲ ಅದಾವೆ. ಇವನ್ನೆಲ್ಲ ನೋಡಿಕೊಂಡು ಇಲ್ಲಿಂದ ಒಂದು ವ್ಯೂ ಚಲೋ ಇತ್ತು, ಸಮುದ್ರದ ಇದು ಬೋಟಿಂಗ್ ಎಲ್ಲ ಇತ್ತು. ಹುಡುಗರು ಇವನ್ನೆಲ್ಲ ನೋಡಿ ನಮ್ಗೆ ಅಲ್ಲೇ ಕರ್ಕೊಂಡು ಹೋಗ್ರಿ ಅನ್ನೋದು ಬಿಟ್ಟಿದ್ರು. ಬಟ್ ಅಲ್ಲಿ ಬೀಚಿಗೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಈವ್ನಿಂಗ್ ಹೋದರೆ ಚಲೋ ಅಂಥೇಳಿ ಅಲ್ಲಿ ಮಟ್ಟ ಏನು ಮಾಡೋದು, ಇಲ್ಲಿ ಹೋಗಿ ಬರೋಣ ಅಂತ ಇಲ್ಲಿ ಕರ್ಕೊಂಬಂದಿದ್ರು. ಇಲ್ಲಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಸಾಯಂಕಾಲ ಹೋದ್ರಾತಂತೇಳಿ ಅಂದ್ಕೊಂಡಿದ್ವಿ ನಾವು. ಬಟ್ ಹುಡುಗರು ನೀರು ನೋಡಿದ ತಕ್ಷಣ ಬಿಡಾಕತ್ತಿದ್ದೇ ಇಲ್ಲ. ನಾನು ಇಲ್ಲೇ ಬಂದು ಕುಂತ್ಬಿಟ್ಟಿದ್ದೆ ನೆರಳಿಗೆ, ಅವ್ರು ಅಡ್ಡಾಡಲಿ ಅಂಥೇಳಿ. ಇಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಬೋಟೆಲ್ಲ ಇಲ್ಲಿ ಹೊರಗಿಂದನೇ ನೋಡಕತ್ತಿದ್ರು ಹುಡುಗರು. ಅವನ್ನೆಲ್ಲ ತೋರಿಸ್ಕೊಂಡು ಸ್ವಲ್ಪ ಚಿಟ್ಟುಗೆಲ್ಲ ಅಡ್ಡಾಡಿಸಿದೆ. ಬಟ್ ಎಲ್ಲೂ ನಿಂದ್ರಕನ ಇದಿಲ್ಲ, ಸ್ಪೇಸ್ ಇಲ್ಲ. ಕಲ್ಲೆಲ್ಲ ಕಾದ್ಬಿಟ್ಟವು, ಎಲ್ಲೂ ನಿಂದ್ರಕ್ಕೂ ಆಗಕತ್ತಿಲ್ಲ. ಎಲ್ಲಿ ನೋಡಿದ್ರು ಜಳ ಅನ್ಸಕತ್ಬಿಟ್ಟಿತ್ತು. ಒಂದು ಕಡೆ ನೆರಳಿತ್ತು, ಬೋಟಿಂದು ನೆರಳು ಬೀಳಾಕತ್ತಿತ್ತು. ಅಲ್ಲೇ ಚಿಟ್ಟುನ ಕರ್ಕೊಂಡು ಸುಮ್ಮನೆ ಕುಂದ್ಬಿಟ್ಟೆ ನಾನು. ಅವರೆಲ್ಲ ಬರಲಿ ಅಡ್ಡಾಡಲಿ ಅಂತೇಳಿ ಸುಮ್ಮನೆ ಬಂದು ಕುಂದ್ಬಿಟ್ಟೆ ನಾನು. ಇಲ್ಲಿ ಒಂದು ಪೋರ್ಟಿಗಿನ ಸ್ವಲ್ಪ ಇದನ್ನು ಮಾಡಿದ್ರು, ಕಟ್ಟಂಜರಿ ಟೈಪ್ ಮಾಡಿದ್ರು. ಅದ್ರೊಳಗೆ ಇಳಿಸ್ಬಿಟ್ಟಿದ್ದೆ ನೈಕೆಗೆ. ಅಂದ್ರೆ ಅಲ್ಲಿ ಇಲ್ಲಿ ಹೋಗಂಗಿಲ್ಲ, ಅಲ್ಲೇ ಆಡ್ತಾಳಂತೇಳಿ. ನಾವು ಲಿಂಬು ಜ್ಯೂಸ್ ಕುಡಿದ್ವಿ. ಇವ್ರಿಗೆ ಕುಡೀರಿ ಅಂದ್ರೆ ಕುಡಿಲಿಲ್ಲ. ಹೆಲ್ತಿಗೆ ಯಾವ್ದು ಒಳ್ಳೆಯದಲ್ಲ ಅದನ್ನು ಕುಡಿತೀನಿ ಅಂತಾರೆ ಬರೀ. ಅದಕ್ಕೆ ಇವರು ಇದನ್ನು ಫ್ರೂಟಿ ಕುಡಿದ್ರು. ಅದನ್ನು ಕುಡಿಸ್ಕೊಂಡು ಮತ್ತು ವಾಪಸ್ಸು ರೂಮಿಗೆ ಬಂದ್ವಿ. ಸಾಯಂಕಾಲ ಬೀಚಿಗೆ ಹೋಗ್ಬೇಕಂದ್ರೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಒಳಗೆ ಸಿಗೋಣಂತೆ. ಬಾಯ್.